ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಕೃಷಿ ತಾಪಂಡ ಫ್ಲೈಟ್ನಲ್ಲಿ ಗೆಳೆಯ ವೈಶಾಖ್ ಸುಸೈಡ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಆರ್ ನಗರ ಪೊಲೀಸರಿಂದ ಯುಡಿಆರ್ ದಾಖಲಾಗಿದೆ. ಇಲ್ಲಿ ಕೃಷಿ ಸೀರೆಯನ್ನ ಫ್ಯಾನ್ಗೆ ಹಾಕಿ ನೇಣು ಬಿಗಿದುಕೊಂಡಿರೋ ವೈಶಾಖ್. ಕೃಷಿ ತಾಪಂಡ ಫ್ಲೈಟ್ನಲ್ಲಿ ಗೆಳೆಯ ವೈಶಾಖ್ ಸುಸೈಡ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಆರ್ ನಗರ ಪೊಲೀಸರಿಂದ ಯುಡಿಆರ್ ದಾಖಲಾಗಿದೆ. ಕೃಷಿ ಸೀರೆಯನ್ನ ಫ್ಯಾನ್ಗೆ ಹಾಕಿ ನೇಣು ಬಿಗಿದುಕೊಂಡಿರೋ ವೈಶಾಖ್. ಇನ್ನು ದೂರಿನಲ್ಲಿ ಯಾರ ಮೇಲೂ ಆರೋಪವನ್ನ ಮಾಡದ ವೈಶಾಖ್ ಪತ್ನಿ ಅನುಮಾನ ವ್ಯಕ್ತಪಡಿಸದೆ ದೂರು ನೀಡಿದ್ದಾರೆ ಪತ್ನಿ ಮೇಘ. ಇನ್ನು ರಾತ್ರಿ ವೈಶಾಖ್ ತಂದೆಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದ ಪೊಲೀಸರು. ಅಪಾರ್ಟ್ಮೆಂಟ್ನಲ್ಲಿ ವೈಶಾಖ್ ಮೃತದೇಹ ಪತ್ತೆಯಾಗಿದೆ ಅಂತ ಹೇಳಿ ಮಾಹಿತಿ ಬೆಳಕಿಗೆ ಬಂದಿದೆ. ಎಲಿಗೆಂಟ್ ಅಪಾರ್ಟ್ಮೆಂಟ್ಗೆ ಹೋಗಿ ನೋಡಿದಾಗ ಸುಸೈಡ್ ಮಾಹಿತಿ ಬೆಳಕಿಗೆ ಬಂದಿರುವಂಥದ್ದು. ಇಲ್ಲಿ ಆತ್ಮಹತ್ಯೆಗೆ ನಿಖರ ಕಾರಣ ಪತ್ತೆ ಹಚ್ಚುವಂತೆ ವೈಶಾಖ್ ಪತ್ನಿ ಮೇಘನಾ ಕೂಡ ದೂರು ದಾಖಲಿಸಿದ್ದಾರೆ. ಪತ್ನಿ ಮೇಘನಾ ದೂರಿನ ಹಿನ್ನೆಲೆಯಲ್ಲಿ ಅಸಹಜ ಸಾವಿನ ಕೇಸ್ ಕೂಡ ದಾಖಲಾಗಿದೆ. ಇನ್ನು ಕೃಷಿಗೆ ನೋಟಿಸ್ ಅನ್ನ ನೀಡುವ ಅಗತ್ಯತೆ ಇಲ್ಲ ಅಂತ ಪೊಲೀಸ್ ಮೂಲಗಳು ಈಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹಾಗಾದ್ರೆ ವೈಶಾಖ್ ಪತ್ನಿ ದೂರಿನಲ್ಲಿರೋದೇನು? ಹಾಗಾದ್ರೆ ರಾತ್ರಿ ವೈಶಾಖ್ ತಂದೆಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದ ಪೊಲೀಸರು ಅಪಾರ್ಟ್ಮೆಂಟ್ ಅಲ್ಲಿ ವೈಶಾಖ್ ಮೃತದೇಹ ಪತ್ತೆಯಾಗಿದೆ ಅಂತ ಹೇಳಿ ಮಾಹಿತಿ ಬೆಳಕಿಗೆ ಬಂದಿದೆ. ಇನ್ನು ಎಲಿಗೆಂಟ್ ಅಪಾರ್ಟ್ಮೆಂಟ್ಗೆ ಹೋಗಿ ನೋಡಿದಾಗ ಸುಸೈಡ್ ಮಾಡಿಕೊಂಡಿರುವ ಮಾಹಿತಿ ಬೆಳಕಿಗೆ ಬಂದಿರುವಂತದ್ದು. ಕೃಷಿ ತಾಪಂಡ ಫ್ಲಾಟ್ನ ಕೋಣೆ ಪೆಟ್ ಮೇಲೆ ವೈಶಾಖ್ ಮೃತದೇಹ ಇತ್ತು. ಫ್ಯಾನ್ಗೆ ಸೀರೆಯಿಂದ ನೇಣು ಬಿಗಿದಿದ್ದ ಅರ್ಧ ಸೀರೆ ತುಂಡಾಗಿತ್ತು. ವೈಶಾಖ್ ಕುತ್ತಿಗೆ ಭಾಗದಲ್ಲಿ ಗುರುತು ಇತ್ತು. ಮೃತದೇಹವನ್ನ ಪೊಲೀಸರು ಮರಣೋತ್ತರ ಪರೀಕ್ಷೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ರು. ಇನ್ನು ವೈಶಾಖ್ ಆತ್ಮಹತ್ಯೆ ಕುರಿತು ನಮಗೆ ಯಾರ ಮೇಲೂ ಕೂಡ ಅನುಮಾನವಿಲ್ಲ. ಆದಾಗ್ಯೂ ಕೂಡ ಆತ್ಮಹತ್ಯೆಗೆ ಶರಣಾಗಿರುವ ಪತಿ ವೈಶಾಖ್. ಇನ್ನು ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಆತ್ಮಹತ್ಯೆ ನಡೆದ ದಿನವೇ ನಟಿ ಕೃಷಿಯಿಂದ ಹೇಳಿಕೆ ದಾಖಲಾಗಿದೆ. ನಾನು 3 ದಿನ ಇರಲಿಲ್ಲ, ಕ್ಷೇಮಾವನಕ್ಕೆ ಹೋಗಿದ್ದೆ. ಬುಧವಾರ ರಾತ್ರಿ 11 ಗಂಟೆ ಸುಮಾರಿಗೆ ನಾನು ಫ್ಲಾಟ್ಗೆ ಬಂದಿದ್ದೆ. ಮನೆ ಡೋರ್ ಲಾಕ್ ಆಗಿತ್ತು. ಫ್ಲಾಟ್ಗೆ 2 ಕೀ ಇತ್ತು. ಇನ್ನೊಂದು ಕೀಯಿಂದ ಡೋರ್ ಓಪನ್ ಅನ್ನ ಮಾಡಿದ್ದೆ. ಒಳಗೆ ಹೋಗಿ ನೋಡಿದಾಗ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅನ್ನೋದು ಗೊತ್ತಾಗಿದೆ. ಇನ್ನು ನಾನೇ ಸೀರೆ ಕಟ್ ಮಾಡಿ ಮೃತದೇಹವನ್ನ ಕೆಳಗೆ ಇಳಿಸಿದ್ದೆ. ನಂತರ ಪೊಲೀಸರು ಹಾಗೂ ಅವರ ಮನೆಯವರಿಗೆ ಮಾಹಿತಿಯನ್ನ ನೀಡಿದೆ. ನಂತರ ಪೊಲೀಸರು ಸ್ಥಳಕ್ಕೆ ಬಂದಿದ್ರು ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಬಳಿಕ ನಟಿ ಕೃಷಿ ತಾಪಂಡ ಮೊಬೈಲ್ ಫೋನ್ ಅನ್ನ ಪೊಲೀಸರು ಪರಿಶೀಲನೆಯನ್ನ ಮಾಡಿದ್ದಾರೆ. ಪೊಲೀಸರಿಂದ ಮೆಸೇಜ್ ಹಾಗೂ ಕಾಲ್ ಲಿಸ್ಟ್ ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾವುದೇ ಅನುಮಾನಾಸ್ಪದ ಮೆಸೇಜ್ ಇಲ್ಲದಕ್ಕೆ ಮೊಬೈಲ್ ಅನ್ನ ಕೃಷಿ ತಾಪಂಡಕ್ಕೆ ವಾಪಸ್ ಕೊಟ್ಟಿರುವಂತದ್ದು.